ಒಂದು ದಿನ ಮಳೆ ಬರ್ತಾ ಇರುವ ಸಮಯದಲ್ಲಿ ನಾಗರಾಜು ಒಂದು ಹಳೆ ಸೈಕಲ್ ಅನ್ನು ಓಡಿಸ್ಕೊಂಡ್ಬಂದು ಮನೆ ಮುಂದೆ ನಿಲ್ಸಿದ. ಟ್ರಿಂಗ್ ಟ್ರಿಂಗ್ ಎಂದು ಬೆಲ್ಲಿನ ಶಬ್ದವನ್ನು ಮಾಡಿದ. ಆ ಶಬ್ದವನ್ನು ಕೇಳಿ ಅವನ ಹೆಂಡತಿ ಸುಕನ್ಯಾ ಹೊರಗೆ ಬಂದ್ಲು. ಸೈಕಲ್ ಮೇಲೆ ಕೂತ್ಕೊಂಡು ಗರ್ವದಿಂದ ನಗ್ತಾ ಇರುವ ನಾಗರಾಜನನ್ನು ನೋಡಿದ್ಲು. ಅವಳ ಮುಖದಲ್ಲಿ ಸಣ್ಣ ನಗು ಕೂಡ ಇಲ್ಲ, ಕೋಪವೇ ಇತ್ತು. ಏನ್ ಸುಕು, ಸೈಕಲ್ ಹೇಗಿದೆ, ಚೆನ್ನಾಗಿದೆಯಾ? ಸೈಕಲ್ ಎಲ್ಲ ಚೆನ್ನಾಗಿರೋದು ಇರ್ಲಿ, ಈ ಸೈಕಲ್ ಹೇಗೆ ಬಂತು ನಿಮ್ಗೆ? ಅದೇನೆ ಅಷ್ಟೊಂದು ಕೋಪದಿಂದ ಮಾತಾಡ್ಸ್ತಿದೀಯಾ? ರಾತ್ರಿಯ ಸಂಬಂಧಿಕರು ಅಂತ ಅವ್ರ ಮನೆಗೆ ಹೋಗೋದು, ಅವ್ರ ಮನೇಲಿ ಇರೋದನ್ನ ಊಟ ಮಾಡಿ ಹೀಗೆ ಒಂದು ಎತ್ಕೊಂಡ್ಬರೋದು. ಅವರು ನಿದ್ರೆ ಮಾಡಿದ್ಮೇಲೆ ಅವ್ರ ಮನೇಲಿ ಏನ್ ಕಾಣಿಸುತ್ತೆ ಅಂತ ನೋಡಿ ಅದನ್ನ ಬ್ಯಾಗಲ್ಲಿ ಎತ್ತಾಕೊಂಡ್ ಬರೋದು. ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕಲ್ವಾ? ನಾಗರಾಜು ಮುಖ ಒಮ್ಮೆಲೆ ಬಾಡಿ ಹೋಯಿತು. ನೀನು ಯಾವಾಗ್ಲೂ ನನ್ನ ಬುದ್ಧಿವಂತಿಕೆನ ಮೆಚ್ಚಲ್ಲ. ಇದು ಒಳ್ಳೆತನ ಅಲ್ಲ, ನಂಬಿಸಿ ಅವ್ರ ಕತ್ತು ಕುಯ್ಯೋದು. ಆ ಮಾತನ್ನು ಕೇಳಿ ನಾಗರಾಜು ಏನೂ ಮಾತನಾಡದೆ ಮೌನವಾಗಿ ಇದ್ದು ಅದೇ ಊರಲ್ಲಿರುವ ಹಳೆಯ ಕಬ್ಬಿಣದ ಅಂಗಡಿಗೆ ಬಂದ. ನಾಗರಾಜನಿಗೆ 40 ವರ್ಷ ಆದ್ರೂ ಕೂಡ ಕಷ್ಟಪಟ್ಟು ಅವನು ದುಡಿಯುವವನೇ ಅಲ್ಲ. ಆದ್ರೆ ಅವನ ಹೆಂಡತಿ ಸುಕನ್ಯಾ ಮಾತ್ರ ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗಿ ಬರ್ತಿದ್ಲು. ಆದ್ರೆ ನಾಗರಾಜು ಮಾತ್ರ ಬೆಳಿಗ್ಗೆ ಟೀ ಅಂಗಡಿಯಲ್ಲಿ ನಿಂತ್ಕೊಳ್ಳೋದು, ಮಧ್ಯಾಹ್ನ ಯಾರ ಮನೆಗಾದ್ರೂ ಹೋಗಿ ಊಟ ಮಾಡೋದು, ಆನಂತರ ಸಂಜೆ ಆಗುವಾಗ ಬರೀ ಕೈ ಬೀಸ್ಕೊಂಡು ಮನೆಗೆ ಬರೋದು. ಸುಕನ್ಯಾ ಪ್ರತಿದಿನ ನಾಗರಾಜು ಯಾವ ವಸ್ತು ತಂದ್ರೂ ಕೂಡ ಅವಳ ಮುಖದಲ್ಲಿ ಸಂತೋಷನೇ ಇರದಿಲ್ಲ. ನಾಗರಾಜು ಹಳೆಯ ಕಬ್ಬಿಣದ ವ್ಯಾಪಾರಿಯಾದ ಸುಬ್ಬಾರಾವ್ ಬಳಿ ಬಂದ. ಯಾರ ಸ್ವಭಾವ ಎಂತಹದು ಅಂತ ಸುಬ್ಬಾರಾವಿಗೆ ಗೊತ್ತು. ಓಹೋ, ಇವತ್ತು ಸೈಕಲ್ನ ತಂದಿದ್ಯಾ ಕಣೋ. ಈ ಸೈಕಲ್ನ ಅಡ ಇಡ್ತೀನಿ, ನೀವು ನನಗೆ ಎಷ್ಟು ಹಣ ಕೊಡ್ತೀರಾ? ಸುಬ್ಬಾರಾವ್ ಸೈಕಲ್ ಅನ್ನು ಸುತ್ತಮುತ್ತ ನೋಡಿ, ಇದ್ನ ಅಡ ಇಡಕ್ಕಾಗಲ್ಲ, ಇದನ್ನ ಸರಿ ಮಾಡಕ್ಕೇನೆ ಸುಮಾರು 500 ರೂಪಾಯಿ ಬೇಕಾಗುತ್ತೆ. ಅಣ್ಣ, ಹಾಗಾದ್ರೆ ನಾನು ಏನ್ ಮಾಡೋದು? ಕೆಲಸ ಮಾಡಪ್ಪ, ಅದನ್ನ ಬಿಟ್ಟು ಏನ್ ಬೇಕಾದ್ರೂ ಹೇಳಿ. ನನ್ನ ಹೆಸರು ಹೇಳಿ ಅಣ್ಣ ಅಲ್ಲ ಕಣೋ, ಸುಬ್ಬಾರಾವ್. ಸರಿ ಸುಬ್ಬಣ್ಣ, ಕೆಲಸ ಮಾಡದೆ ಹಣ ಬರೋದು ಹೇಗೆ ಅಂತ ಹೇಳಿ. ಲಾಟ್ರಿ ಹೊಡಿಬೇಕು. ಲಾಟ್ರಿ ಎಲ್ಲಿ ಹೊಡಿತದೆ ಅಂತ ಹೇಳಿ ಅಣ್ಣ, ನಾನು ಹೋಗಿ ಓಡಿಸ್ಕೋತೀನಿ. ಸುಬ್ಬಾರಾವ್ ಕೋಪದಿಂದ 1000 ರೂಪಾಯಿಯನ್ನು ತೆಗೆದು ಅವನ ಕೈಯಲ್ಲಿ ಕೊಟ್ಟ. ಅದನ್ನು ನೋಡಿ ನಾಗರಾಜ್ ಮನಸ್ಸು ಸಂತೋಷವಾಗಲಿಲ್ಲ. ಅವನಿಗೆ ತಕ್ಷಣ ಅವನ ಗೆಳೆಯನಾದ ಬಾಲಾಜಿ ನೆನಪಿಗೆ ಬಂದ. ಬಾಲಾಜಿ ಮನೆಗೋದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ 2 ದಿನ ಅವನ್ ಮನೆಯಲ್ಲೇ ಇದ್ದು 2 ಬ್ಯಾಗ್ನ ತುಂಬಿಸ್ಕೊಂಡ್ಬರ್ಬೋದು. ಹಾಗೆ ಅಂತ ಆಲೋಚನೆ ಮಾಡಿ ಸುಬ್ಬಾರಾವ್ ಕೈಯಲ್ಲೇ ಬ್ಯಾಗ್ ಅನ್ನು ತೆಗೆದುಕೊಂಡು ಅದೇ ಸೈಕಲಲ್ಲಿ ಬಾಲಾಜಿ ಮನೆಗೆ ಹೊರಟ. ಕತ್ತಲಾಯಿತು. ಸುಕನ್ಯಾ ಗಂಟನಿಗೋಸ್ಕರ ಕಾಯದೆ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ಲು. ನಾಗರಾಜು ಬಾಲಾಜಿ ಮನೆಗೆ ಬಂದ. ಬಾಲಾಜಿ ವೈದೇಹಿ ಅವನನ್ನು ನೋಡಿ ಸಂತೋಷಪಟ್ರು. ಮಳೆಕಾಲ ಆಗಿದ್ರಿಂದ ಅವಳು ಈರುಳ್ಳಿ ಪಕೋಡ ಮಾಡಿದ್ಲು. ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ಲು. ಬಿಸಿ ಬಿಸಿ ಟೀಯನ್ನು ಕೂಡ ಮಾಡಿಕೊಟ್ಲು. ಬಾವಾ, ಚೆನ್ನಾಗಿ ಪಕೋಡ ತಿನ್ನಿ. ಅವನು ಕೂಡ ಪಕೋಡವನ್ನು ತಿನ್ನುತ್ತಾ, ಆಹಾ, ಇಂಥ ಪಕೋಡ ಎಲ್ಲೂ ಸಿಗದಿಲ್ಲ. ಹಾಗೆಂತ ಒಂದೊಂದಾಗಿ ತಿಂದು ಪ್ಲೇಟನ್ನು ಖಾಲಿ ಮಾಡಿದ. ಇನ್ನೊಂಚೂರ ಹಾಕಮ್ಮ. ವೈದೇಹಿ ನಗುತ್ತಾ ಇನ್ನೊಂದು ಪ್ಲೇಟ್ನ ತಂದ್ಲು. ಅವನು ಕೂಡ ತಿನ್ನುತ್ತಾ ಅವನ ನೋಟವೆಲ್ಲ ಅಡುಗೆ ಮನೆ ಕಡೆನೇ ಇತ್ತು. ಅಡುಗೆ ಮನೆಯಲ್ಲಿ ಅಕ್ಕಿ, ಬೇಳೆ, ಮೊಟ್ಟೆ ಎಲ್ಲನೂ ಇರ್ಬೋದು. ಇವರೆಲ್ಲ ಮಲಗದ್ಮೇಲೆ ಮೆಲ್ಲೆ ಎತ್ಕೊಂಡು ಹೋಗ್ಬಿಡ್ಬೇಕು. ಹೀಗೆ ರಾತ್ರಿ ಆಗ್ತಾ ಇತ್ತು. ಬಾಲಾಜಿ ನಾಗರಾಜು ಮಾತಾಡ್ತಾ ಇದ್ರು. ವೈದೇಹಿ ಅಡುಗೆ ಮಾಡಿದ್ಲು. ಬೇಳೆ ಸಾಂಬಾರು, ಪಲ್ಯ, ಹಪ್ಪಳ, ಚಿಕನು ಅಂತ ತುಂಬಾ ಪ್ರೀತಿಯಿಂದ ಎಲ್ಲ ಅಡುಗೆಯನ್ನು ವಿಧ ವಿಧವಾಗಿ ಮಾಡಿ ಬಡಿಸಿದ್ಲು. ತಮ್ಮ, ರಾಜನಿಗೆ ಬಡಿಸುವ ಹಾಗೆ ಬಡಿಸ್ದೆ. ಮನೆಗೆ ಬಂದ ಸಂಬಂಧಿಕರನ್ನು ಹೀಗೆ ನೋಡದಿದ್ರೆ ಗೌರವ ಸಿಗುತ್ತಾ ಅಣ್ಣ? ಅದ ನಂತರ ಸಣ್ಣ ವಯಸ್ಸಿನ ಬಗ್ಗೆ ಮಾತಾಡ್ಕೊಂಡು ಆಲೋಚನೆ ಮಾಡ್ಕೊಂಡು ನಗ್ನಗ್ತಾ ಇದ್ರು. ಆ ನಂತರ ಬಾಲಾಜಿ ವೈದೇಹಿ ಹೋಗಿ ನಿದ್ರೆ ಮಾಡಿದ್ರು. ನಾಗರಾಜುವಿಗೆ ನಿದ್ರೆ ಬರಲಿಲ್ಲ. ಇಂಥ ಮಳೆಯಲ್ಲಿ ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಿಲ್ಲ. ಎಲ್ಲರೂ ಗಾಢವಾಗಿ ನಿದ್ರೆ ಮಾಡ್ತಾರೆ. ನಾನು ಅಂದುಕೊಂಡ ಹಾಗೆ ಎಲ್ಲವನ್ನು ತೆಗೆದುಕೊಂಡು ಹೊರಡಬೇಕು. ಹೀಗೆ ಆಲೋಚನೆ ಮಾಡ್ಕೊಂಡು ಅರ್ಧರಾತ್ರಿ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ದ. ರಾತ್ರಿ 12 ಗಂಟೆ. ಎಲ್ಲರೂ ಗಾಢವಾಗಿ ನಿದ್ರೆ ಮಾಡ್ತಾ ಇದ್ರು. ಹೊರಗಡೆ ಮಳೆ ಜೋರಾಗಿ ಬೀಳ್ತಾ ಇತ್ತು. ಗುಡುಗು ಮಿಂಚು ಜೋರಾಗಿ ಬೀಸ್ತಾ ಇತ್ತು. ಮಳೆ ಕೂಡ ಜೋರಾಗಿ ಬೀಸ್ತಾ ಇತ್ತು. ನಾಗರಾಜು ನಿಧಾನವಾಗಿ ಎದ್ದ. ವೈದೇಹಿ, ಬಾಲಾಜಿ ಅವರು ಗಾಢ ನಿದ್ರೆಯಲ್ಲಿ ಇದ್ದಾರೋ ಇಲ್ವೋ ಅಂತ ಅವರನ್ನು ನೋಡಿದ. ಬಾಲಾಜಿ ಗೊರಟೆ ಬಿಟ್ಟು ನಿದ್ರೆ ಮಾಡ್ತಾ ಇದ್ದ. ವೈದೇಹಿ ಕೂಡ ಸುಸ್ತಾಗಿ ನಿದ್ರೆ ಮಾಡ್ತಿದ್ಲು. ಅವನು ನಿಧಾನವಾಗಿ ಮಂಚದಿಂದ ಕೆಳಗಿಳಿದು ಅವನ ಪಾದದ ಶಬ್ದಗಳು ಕೇಳದ ಹಾಗೆ ನಿಧಾನವಾಗಿ ನಡೀತಾ ಇದ್ದ. ಬಾಗಿಲಿನ ಶಬ್ದ ಕೇಳದ ಹಾಗೆ ನಿಧಾನವಾಗಿ ಬಾಗಿಲನ್ನು ತೆರೆದ. ಹೊರಗಿನಿಂದ ತಂಪಾದ ಗಾಳಿ ಬಂತು. ಅವನು ಅಡುಗೆ ಮನೆ ಕಡೆಗೆ ಹೊರಟ.
ಅಡುಗೆ ಮನೆಗೆ ಹೋಗಿ ನೋಡಿದಾಗ ಸಕ್ಕರೆ, ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಕಾಳುಗಳು, ಎಣ್ಣೆ, ಮೊಟ್ಟೆ ಎಲ್ಲವನ್ನೂ ನೋಡಿದ. ಪಕ್ಕದಲ್ಲಿ ಅಕ್ಕಿ ಮೂಟೆ ಕೂಡ ಇತ್ತು. ಅದರ ಪಕ್ಕದಲ್ಲೇ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲವನ್ನು ನೋಡಿ ಅವನಿಗೆ ಒಮ್ಮೆಲೆ ಆಸೆ ಅಧಿಕವಾಯಿತು. ಹಬ್ಬಬ್ಬಬ್ಬಾ, ಇಷ್ಟೊಂದು ವಸ್ತುಗಳಿದೆ ಅಲ್ವಾ, ಇದನ್ನ ನನ್ನ ಮನೆಗೆ ಎತ್ಕೊಂಡೋದ್ರೆ 10 ದಿನಗಳ ಕಾಲ ಮಾರ್ಕೆಟಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಅಂತ ಅವನ ಕೈಯಲ್ಲಿದ್ದ ಚೀಲದಲ್ಲಿ ಎಲ್ಲವನ್ನು ತುಂಬಿಸಿದ. ತೊಗರಿಬೇಳೆ, ಹೆಸರುಬೇಳೆ, ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ, ಹೆಸರುಬೇಳೆ ಹೀಗೆ ಎಲ್ಲ ವಸ್ತುವನ್ನು ಬ್ಯಾಗ್ ಒಳಗೆ ಇಟ್ಟ. ಎಲ್ಲವನ್ನೂ ಚೀಲದಲ್ಲಿ ತುಂಬಿಸುವ ಸಮಯದಲ್ಲಿ ಮಿಯಾವ್ ಅಂತ ಒಂದು ಬೆಕ್ಕು ನೇರವಾಗಿ ಅಡುಗೆ ಮನೆಗೆ ಬಂತು. ಅದನ್ನು ನೋಡಿ ಅವನಿಗೆ ಹೆದರಿ ಹೋದ. ಏನಿದು, ಈ ಬೆಕ್ಕು ಕೂಡ ನನ್ನನ್ನು ಎದುರಿಸ್ತಾ ಇದೆ ಹಾಗೆ ಅಂದುಕೊಂಡು ತಕ್ಷಣ ತಿರುಗಿ ನೋಡಿದಾಗ ಬಾಲಾಜಿನ ಶಬ್ದ ಕೇಳಿಸಿತು. ನಿಧಾನವಾಗಿ ಅವನನ್ನು ನೋಡಿದಾಗ ಬಾಲಾಜಿ ತಿರುಗಿ ಮಲಗಿದ. ನಾಗರಾಜುವಿಗೆ ಆ ಚೀಲವನ್ನು ಎತ್ತಲು ಕೂಡ ಸಾಧ್ಯವಾಗ್ತಾನೆ ಇರಲಿಲ್ಲ. ಆದರೂ ಕೂಡ ಅವನ ನೋಟ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಎಣ್ಣೆ ಡಬ್ಬಿ ಮೇಲೆ ಹೋಯಿತು. ಇದನ್ನು ಕೂಡ ಎತ್ಕೊಂಡೋಗ್ಬೇಕು. ಅದನ್ನು ಬ್ಯಾಗ್ ಒಳಗೆ ಇಡಲು ಪ್ರಯತ್ನ ಪಟ್ಟಾಗ ಆ ಚೀಲ ಕೂಡ ತುಂಬಿ ಹೋಗಿತ್ತು. ಅಯ್ಯೋ, ಸ್ವಲ್ಪ ದೊಡ್ಡ ಚೀಲವನ್ನು ತೆಗೆದುಕೊಂಡು ಬಂದಿರಬೇಕು. ಹಾಗೆ ಅಂತ ಆ ಚೀಲವನ್ನು ತೆಗೆದು ಹೆಗಲ ಮೇಲೆ ಇಟ್ಕೊಂಡು ನಿಧಾನವಾಗಿ ಬಾಗಿಲ ಕಡೆಗೆ ಹೋಗಿ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟ. ರೋಡೆಲ್ಲ ನೀರು, ಆದರೆ ನಾಗರಾಜು ಮನಸ್ಸಲ್ಲಿ ಸಂತೋಷ. ಹಬ್ಬಬ್ಬ, ಹೊರಗಡೆ ಮಳೆ, ಆದ್ರೂ ನನ್ನ ಕೆಲಸ ಮುಗೀತು. ಹಾಗೆ ಅಂತ ಹೋಗಕ್ಕೆ ಹೊರಟಾಗ ಹಿಂದೆಯಿಂದ ಬಾಲಾಜಿ ವೈದೇಹಿ ಬಂದ್ರು. ಅಣ್ಣ, ಆ ಧ್ವನಿಯನ್ನು ಕೇಳಿದ ತಕ್ಷಣ ನಾಗರಾಜುವಿಗೆ ಎಲ್ಲಿಲ್ಲದ ದುಃಖವಾಯಿತು. ನಿಧಾನವಾಗಿ ತಿರುಗಿ ನೋಡಿದ. ಬಾಲಾಜಿ ವೈದೇಹಿ ಹೊರಗಡೆ ನಿಂತಿದ್ರು. ಅಣ್ಣಯ್ಯ, ಈ ರಾತ್ರಿ ಸಮಯದಲ್ಲಿ ಎಲ್ಲಿಗೊರಟ್ರಿ? ಆ ಮಾತು ಕೇಳಿ ಅವನು ತಡವಡಿಸಿದ. ಅದು ನನಗೆ ನಮ್ಮ ಊರಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ, ಇವಾಗ ಯೋಚನೆ ಆಯ್ತು, ಅದಕ್ಕೆ ಹೊರಟೆ. ವೈದೇಹಿ ಆಶ್ಚರ್ಯದಿಂದ ನೋಡಿದ್ಲು. ಅಯ್ಯೋ ಬಾವ, ಸ್ವಲ್ಪ ಸಮಯದ ನಂತರ ಹೊರಡ್ಬೋದಲ್ವಾ, ಇವಾಗ ಮಳೆ ಕೂಡ ಬರ್ತಾ ಇದೆ. ಇಲ್ಲ ಇಲ್ಲ, ನನಗೆ ಇವಾಗ್ಲೇ ಅರ್ಜೆಂಟ್ ಆಗಿ ಹೊರಡಬೇಕು. ಹೀಗೆ ತಕ್ಷಣ ಮುಂದಕ್ಕೆ ಹೆಜ್ಜೆ ಇಟ್ಟ. ಅಣ್ಣ, ಈ ಚೀಲ ಏನು? ನೀವು ಬರುವಾಗ ಏನು ಇರ್ಲಿಲ್ವಲ್ಲ? ಇಲ್ಲ ತಮ್ಮ, ನಾನು ತಂದಿದ್ದೆ, ನೀನು ನೋಡಿಲ್ಲ ಅಷ್ಟೇ. ಅದು ನನ್ನ ಬಟ್ಟೆಗಳು, ಇನ್ನು ಸ್ವಲ್ಪ ವಸ್ತುಗಳು ಅಷ್ಟೇ. ಹೀಗೆ ನಾಗರಾಜು ಮುಂದಕ್ಕೆ ಅಡಿ ಇಟ್ಟಾಗ ಕೆಸರಿನಲ್ಲಿ ಕಾಲಿಟ್ಟು ಜಾರಿ ಬಿದ್ದು ಚೀಲದಲ್ಲಿ ಇದ್ದಂತಹ ವಸ್ತುಗಳೆಲ್ಲ ಕೆಳಗೆ ಬಂದು ಬಿತ್ತು. ಈರುಳ್ಳಿ ಉರುಳ್ಕೊಂಡೋದ್ರೆ ಆಲೂಗಡ್ಡೆ ಕೆಸರಿಗೆ ಬಿತ್ತು. ಟೊಮೆಟೊ ಚಟ್ನಿ ಆಯಿತು. ಬೇಳೆಗಳೆಲ್ಲ ನೀರಿನಲ್ಲಿ ನೆನೆದೋಗಿ ಚೆಲ್ಲಾಪಿಲ್ಲಿಯಾಗಿತ್ತು. ಮೊಟ್ಟೆ ಒಂದೊಂದಾಗಿ ಹೊಡೆದು ಹೋಯಿತು. ಅದನ್ನು ನೋಡಿ ಅವರು ಮಾತನಾಡಲೇ ಇಲ್ಲ. ಬಾಲಾಜಿ ಕೂಡ ಮೌನವಾಗಿ ನಿಂತು ನೋಡ್ತಾ ಇದ್ದ. ನಾಗರಾಜುವಿಗೆ ಮಾತೇ ಬರಲಿಲ್ಲ. ಕೈಕಾಲೆಲ್ಲ ನಡುಕ್ತಾ ಇತ್ತು. ನಡುಕದ ಧ್ವನಿಯಲ್ಲಿ, ಅಯ್ಯಯ್ಯೋ, ಇವ್ರು ನನ್ನ ನೋಡಿ ಕಳ್ಳ ಅಂತಾರೆ, ನನ್ನ ಮನೆ ಬಾಗ್ಲೇ ಮೆಟ್ಬೇಡ ಅಂತಾರೆ, ನನ್ನ ಏನ್ ಮಾಡೋದು? ಯಾರು ಕೂಡ ಏನು ಮಾತನಾಡಲಿಲ್ಲ. ಮಳೆ ಬೀಳ್ತಾನೆ ಇತ್ತು. ತಮ್ಮ, ನಾನು ಅಣ್ಣಯ್ಯ, ಈ ಮಳೆಯಲ್ಲಿ ಯಾಕೆ ನೆನಿತೀರಾ? ಚಳಿಯಾಗಿ ಜ್ವರ ಬರುತ್ತೆ. ಮೊದಲು ಮನೆಯೊಳಗೆ ಬನ್ನಿ. ಬಾವಾ, ಬಟ್ಟೆ ಎಲ್ಲ ನೆಂದೋಗಿದೆ, ಮನೆಯೊಳಗೆ ಬಂದು ಬಟ್ಟೆ ಬದಲಾಯಿಸ್ಕೊಳ್ಳಿ. ಮಾತು ನಾಗರಾಜುವಿಗೆ ಎದೆಯಲ್ಲಿ ಚುಚ್ಚಿದ ರೀತಿ ಆಯಿತು. ಮನೆಯೊಳಗೆ ಹೋದ ಮೇಲೆ ವೈದೇಹಿ ಟವಲನ್ನು ಕೊಟ್ಟು ಕುಡಿಯಲು ಹಾಲನ್ನು ತಂದು ಕೊಟ್ಲು. ಬಾಲಾಜಿ ಮಾತ್ರ ನಡೆದ ವಿಚಾರದ ಬಗ್ಗೆ ಒಂದು ಮಾತು ಕೂಡ ಮಾತನಾಡಲಿಲ್ಲ. ಆ ನಿಶಬ್ದನೆ ನಾಗರಾಜುನ ಮರು ಮಾತು ಮಾತನಾಡಲು ಬಿಡಲಿಲ್ಲ. ರಾತ್ರಿ ನಿದ್ರೆ ಬರಲಿಲ್ಲ. ಇವರು ಯಾಕೆ ನನ್ನ ಬೈದಿಲ್ಲ, ಯಾಕೆ ಅವಮಾನ ಮಾಡ್ಲಿಲ್ಲ? ನನ್ ಮಾಡಿದ್ದು ತಪ್ಪು ಅಂತ ಗೊತ್ತಿದ್ರು ನನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ಹಾಗೆ ಅಂತ ಆಲೋಚನೆ ಮಾಡ್ದ. ಬೆಳಿಗ್ಗೆ ಆಯಿತು. ಮಳೆ ಕೂಡ ಕಡಿಮೆ ಆಯಿತು. ಬಾಲಾಜಿ ಟೌನ್ ನಿಂದ ತಗೊಂಬಂದ ತರಕಾರಿ 2 ಬ್ಯಾಗ್ ಅನ್ನು ಮನೆಯಲ್ಲಿಟ್ಟ. ವೈದೇಹಿ ಅದನ್ನು ತೆರೆದು ನೋಡಿದ್ಲು. ಅದರಲ್ಲಿ ಆಲೂಗಡ್ಡೆ, ಈರುಳ್ಳಿ, ಬೇಳೆ, ಟೊಮೆಟೊ, ಎಣ್ಣೆ, ಉದ್ದಿನ ಬೇಳೆ, ಹಸಿಮೆಣಸು, ಒಗ್ಗರಣೆ ಸೊಪ್ಪು ಇವೆಲ್ಲವೂ ಇತ್ತು. ಒಂದು ಟ್ರೇಯಲ್ಲಿ ಕೋಳಿ ಮೊಟ್ಟೆ ಇತ್ತು. ನಾಗರಾಜು ಆಶ್ಚರ್ಯದಿಂದ ನೋಡಿದ. ಬಾಲಾಜಿ, ಇಷ್ಟೊಂದು ವಸ್ತುಗಳನ್ನ ಯಾಕೆ ತಗೊಂಡೆ? ಇದೆಲ್ಲ ನಿಮಗೋಸ್ಕರ ಅಣ್ಣ. ಮಾತು ಕೇಳಿ ನಾಗರಾಜಿನ ಎದೆ ಒಂದೇ ಸಲ ಭಾರವಾಯಿತು. ನನಗೋಸ್ಕರನಾ? ಹೌದಣ್ಣ, ನಿನ್ನೆ ರಾತ್ರಿ ನೀವು ತಗೊಂಡೋಗ್ಬೇಕು ಅನ್ಕೊಂಡಿದ್ದ ವಸ್ತುವೆಲ್ಲ ನೀರಿನ ಪಾಲಾಯಿತು. ನಿಮ್ನ ಬರೀ ಕೈಯಿಂದ ಕಳ್ಸಕ್ಕೆ ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಎಲ್ಲವನ್ನು ತೆಗೆದುಕೊಂಡು ಬಂದೆ. ನನ್ನ ಕ್ಷಮಿಸು ಬಾಲಾಜಿ, ನಾನು ಸಂಬಂಧಿಕನಾಗಿ ಬರಲಿಲ್ಲ, ಕಳ್ಳನಾಗಿ ಬಂದೆ. ನಿನ್ನ ಒಳ್ಳೆ ಗುಣವನ್ನು ನಾನು ಉಪಯೋಗ ಮಾಡ್ಕೊಂಡೆ, ಆದ್ರೆ ನೀನು ನನ್ನನ್ನು ಕಳ್ಳ ಅಂತ ಕೂಡ ಹೇಳಲಿಲ್ಲ. ಹಾಗೆ ಕಣ್ಣೀರಾಕಿದ. ಅದನ್ನು ನೋಡಿ ವೈದೇಹಿ ಕೂಡ, ಅಣ್ಣ ತಪ್ಪು ಮಾಡದಿರುವ ಮನುಷ್ಯನಿಲ್ಲ, ಮಾಡಿದ ತಪ್ಪನ್ನು ಆಲೋಚನೆ ಮಾಡಿ ಪಶ್ಚಾತ್ತಾಪ ಪಡಬೇಕು. ನಾಗರಾಜು ಕಣ್ಣೀರನ್ನು ಒರೆಸಿಕೊಂಡು, ಯಾಕೆ ನೀವು ನನ್ನ ಒಂದು ಮಾತು ಕೂಡ ಹೇಳಲಿಲ್ಲ? ಅಂದ್ರೆ ನಿಮ್ನ ಬೈದ್ರೆ ನೀವು ನಮ್ ಜೊತೆ ಮಾತಾಡದೆ ಹೋಗ್ತಿದ್ರಿ, ಎಲ್ಲರ ಮುಂದೆ ಬೈದ್ರೆ ನಮ್ನ ಅವಮಾನ ಮಾಡಿದ್ದು ಅನ್ಕೋತೀರಿ. ನಾನು ಏನು ಮಾತನಾಡದಿದ್ದಿದ್ರೆ
ನೀವೇ ಒಂದಲ್ಲ ಒಂದಿನ ಬದಲಾಗ್ತೀರಾ ಅಂತ ಗೊತ್ತಿತ್ತು. ಆ ಮಾತು ನಾಗರಾಜಿನ ಮನಸ್ಸಲ್ಲಿ ಆಳವಾಗಿ ಇಳಿಯಿತು. ಬಾಲಾಜಿ, ಇದುವರೆಗೂ ನಾನು ಎಷ್ಟೋ ಜನರಿಗೆ ಮೋಸ ಮಾಡಿದ್ದೀನಿ. ಅದು ಎಷ್ಟು ಜನ ಅಂತ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ಇನ್ಮುಂದೆ ನಾನು ಸಂಪಾದನೆ ಮಾಡಿ ತಿಂತೀನಿ, ಯಾರ ಮನೆಯಲ್ಲೂ ಕೈ ಹಾಕೋದಿಲ್ಲ. ಅಣ್ಣ, ನನಗ್ ಬೇಕಾಗಿದ್ದು ಕೂಡ ಇದೆ ಅಣ್ಣ, ಇನ್ನು ಹೊರಡಿ. ಬಾಲಾಜಿ ಕೊಟ್ಟಂತ ವಸ್ತುವನ್ನು ಸೈಕಲಲ್ಲಿ ಇಟ್ಟು ಕಟ್ಕೊಂಡು ಮನೆಗೆ ಬಂದು ಅಂದಿನಿಂದ ದುಡಿಯಲು ಆರಂಭಿಸಿದ. ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ಆನಂತರ ಸಣ್ಣ ವ್ಯಾಪಾರವನ್ನು ಕೂಡ ಆರಂಭಿಸಿದ. ಕೆಲಸದ ಜೊತೆಗೆ ವ್ಯಾಪಾರವನ್ನು ಮಾಡೋದ್ರಿಂದ ಲಾಭ ಕೂಡ ಅಧಿಕವಾಗಿ ಸುಕನ್ಯಾ ನಾಗರಾಜು ಸಂತೋಷವಾಗಿ ಜೀವನ ಮಾಡ್ತಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅದು ಒಂದು ಸಣ್ಣ ಊರು. ಊರೆಲ್ಲ ರೈತರೇ. ಹೊಸ ಋತು ಆರಂಭವಾಯಿತು. ರೈತರು ಬೆಳೆಯ ಮೇಲೆ ಹೊಸ ಆಸೆಯನ್ನು ಹುಟ್ಟಿಸಿಕೊಂಡ್ರು. ಒಂದು ದಿನ ಸೋಮಯ್ಯ ಹೊಲದ ಬಳಿ ನಡ್ಕೊಂಡು ಹೋಗುತ್ತಾ, ಈ ಸಲ ಬೆಳೆ ಚೆನ್ನಾಗಿ ಬೆಳೆಬೇಕು, ಇಲ್ಲದಿದ್ರೆ ನನ್ನ ಹೆಂಡತಿಗೆ ಬಂಗಾರ ತೆಗೆದುಕೊಳ್ಳಲು ಸಾಧ್ಯವಾಗಲ್ಲ, ಅವಳು ಕೂಡ ನನ್ನ ಸುಮ್ನೆ ಬಿಡೋದಿಲ್ಲ ಹಾಗೆಂತ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ಹೊಲದತ್ರ ನಿಂತಿದ್ದ ಸಿದ್ದಯ್ಯ, ಏನ್ ಸೋಮಯ್ಯ, ನಿನ್ನೊಳಗೆ ನೀನೇ ಮಾತಾಡ್ತಾ ಇದ್ದೀಯಾ? ಏನ್ ವಿಷಯ? ಏನಿಲ್ಲ ಸಿದ್ದಯ್ಯ, ಈ ಸಲ ಬೆಳೆ ಚೆನ್ನಾಗಿ ಬೆಳೆಯದಿದ್ರೆ ನನ್ನ ಹೆಂಡತಿ ನನ್ನ ಮನೆಯೊಳಗೇನೆ ಸೇರ್ಸೋದಿಲ್ಲ. ಅಂಥದ್ದು ಏನಿದೆ ಸೋಮಯ್ಯನವ್ರೆ? ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊಳ್ಳೋದು ನನ್ನ ಹೆಂಡತಿಗೆ ಬಂಗಾರದ ಬಳೆಯನ್ನು ತೆಗೆದುಕೊಡ್ಲಿಕ್ಕೆ, ಇಲ್ಲದಿದ್ರೆ ಅವಳನ್ನ ಸುಮ್ಮನೆ ಬಿಡಲ್ಲ. ಅದಕ್ಕೇನೆ ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಪಡೋದು. ಸೋಮಯ್ಯ, ನೀವೇನಾ ಮಾತಾಡೋದು? ಊರಲ್ಲಿ ನಿಮ್ನ ಕಂಡ್ರೆ ಎಲ್ಲರೂ ಭಯಪಡ್ತಾ ಇದ್ದಾರೆ. ಹಾಗಿರುವಾಗ ನಿಮಗೆ ನಿಮ್ಮ ಹೆಂಡತಿ ಅಂದ್ರೆ ಭಯನಾ? ನಿಮ್ಮ ಹೆಂಡತಿ ನಿಮ್ನ ಚೆನ್ನಾಗೇ ಇಟ್ಕೊಂಡಿದ್ದಾರೆ. ನಿನಗೇನ್ ಸಿದ್ದಯ್ಯ, ನಿನಗೆ ಎಲ್ಲವೂ ಚೆನ್ನಾಗಿದೆ. ಅಯ್ಯೋ ಸೋಮಯ್ಯನವ್ರೆ, ನನ್ನ ಮಗಳ ಮದುವೆ ಈ ಬೆಳೆ ಮೇಲೇನೆ ಆಧಾರವಾಗಿ ನಿಂತಿದೆ. ಈ ಬೆಳೆ ಈ ವರ್ಷ ಚೆನ್ನಾಗಿ ಬೆಳೆದ್ರೆ ಅವಳಿಗೆ ಮದುವೆ ಮಾಡಬೇಕು. ಹೌದಾ, ಸರಿ ಸರಿ, ನಾನೋಗಿ ಮಣ್ಣು ತೆಗಿಬೇಕು, ಆಮೇಲೆ ನಾವಿಬ್ರು ಮಾತಾಡ್ಕೊಳ್ಳೋಣ. ಹಾಗೆ ಅಂತ ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ರು. ಸ್ವಲ್ಪ ಸಮಯದಲ್ಲಿ ಮಣ್ಣನ್ನು ತೆಗ್ದಾಕಿ ಅಲ್ಲಿಂದ ಮನೆಗೆ ಹೊರಟ್ರು. ಕಾಂತೋ ಕಾಂತೋ, ಸ್ವಲ್ಪ ನೀರ್ ಕೊಡು, ನನಗೆ ತುಂಬಾನೇ ದಾಹ ಆಗ್ತಿದೆ. ಬರ್ತೀನಿ. ಮನೆಯೊಳಗಿಂದ ಕಾಂತಂ ನೀರನ್ನು ತಂದು ಕೊಟ್ರು. ಏನಯ್ಯ, ಹೊಲದಿಂದ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಮಣ್ಣು ತೆಗ್ದಾಕೋದು ಕೆಲಸ ಮುಗೀತು. ಇನ್ನು ಸ್ವಲ್ಪ ದಿನದಲ್ಲಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ನಿನಗೆ ಬೇಕಾದ ಬಂಗಾರ ಗಾಜು ತೆಗೆದು ಕೊಡ್ತೀನಿ. ಅದಕ್ಕೇನೆ ಬೆಳೆ ಯಾವಾಗ ನಿಮ್ ಕೈ ಸೇರುತ್ತೆ ಅಂತ ನೋಡ್ತಾ ಇದ್ದೀನಿ. ಸರಿ ಸರಿ, ತುಂಬಾ ಹಸಿವಾಗ್ತಾ ಇದೆ, ಊಟ ಕೊಡು. ಹಾಗೆ ಅಂತ ಹೇಳಿದಾಗ ಅವರ ಹೆಂಡತಿ ಊಟ ಕೊಟ್ರು. ಅವರು ಊಟ ಮಾಡಿದ್ರು. ಹೀಗೆ ಒಂದು ವಾರಗಳ ಕಾಲ ಕಳೆಯಿತು. ಒಂದು ದಿನ ಸೋಮಯ್ಯ ಅವರ ಹೊಲಕ್ಕೆ ಹೋದ್ರು. ಆವಾಗ ಸೋಮಯ್ಯನ ಹೊಲದಲ್ಲಿ ಇಲಿಗಳು ಮಣ್ಣನ್ನು ತೋಡಿ ತೋಡಿ ಬೆಳೆಯೆಲ್ಲ ನಾಶವಾಗಿ ಕದಿರು ಅರಿಶಿಣವಾಗಿತ್ತು. ಏನಾಯ್ತಪ್ಪ, ನಿನ್ನೆ ತನಕ ಬೆಳೆ ಹಚ್ಚ ಹಸಿರಿನಿಂದ ಕೂಡಿತ್ತು, ಇವತ್ತು ಅರಿಶಿಣ ಬಣ್ಣದಲ್ಲಿದೆ. ಏನಾಯ್ತಪ್ಪ ದೇವ್ರೇ, ಈ ಇಲಿಗಳೆಲ್ಲ ನನ್ನ ಬೆಳೆನ ನಾಶ ಮಾಡ್ತಾ ಇದೆ. ಹಾಗೆ ಅಂತ ಹೊಲದ ಬಳಿ ಕೂತ್ಕೊಂಡು ಕಣ್ಣೀರಾಗ್ತಿದ್ರು. ಉಳಿದ ರೈತರು ಕೂಡ ಅವರ ಬೆಳೆ ಕೂಡ ನಾಶ ಆಯಿತು ಅಂತ ಅವರು ಕಣ್ಣೀರಾಗ್ತಾ ಸೋಮಯ್ಯನ ಬಳಿ ಬಂದ್ರು. ಸೋಮಯ್ಯ ಅವರನ್ನು ನೋಡಿ, ನೋಡ್ದ ಸಿದ್ದಯ್ಯ, ನಾವು ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರೆ ನಮ್ಮ ಕಣ್ಣ ಮುಂದೇನೆ ನಮ್ಮ ಬೆಳೆಯನ್ನು ಹುಳಗಳು ನಾಶ ಮಾಡ್ತಾ ಇವೆ. ಇದೆಲ್ಲ ನಮ್ಮ ಹಣೆ ಬರಹ ಸೋಮಯ್ಯ. ಪ್ರತಿ ವರ್ಷನೂ ಒಂದಲ್ಲ ಒಂದು ಕಾರಣದಿಂದ ನಮ್ಮ ಬೆಳೆ ನಾಶ ಆಗ್ತಾ ಇದೆ. ಬೆಳೆ ಚೆನ್ನಾಗಿ ಬೆಳೆದ್ರೆ ಈ ವರ್ಷ ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಇದ್ದೆ. ಇವಾಗ ನೋಡಿದ್ರೆ ಈ ಇಲಿಗಳು ಕೀಟಗಳಿಂದ ಬೆಳೆಯೆಲ್ಲ ನಾಶ ಆಗ್ತಿದೆ. ಕಷ್ಟಪಟ್ಟು ಬೆಳೆಸಿದಂತ ಬೆಳೆಯೆಲ್ಲ ಅವರ ಕಣ್ಣ ಮುಂದೆನೆ ನಾಶ ಆಗ್ತಿದೆ ಅಂತ ಪ್ರತಿಯೊಬ್ಬ ರೈತರು ಕಣ್ಣೀರಾಗ್ತಿದ್ರು. ಅವಾಗ ವೆಂಕಟೇಶಂ ಎನ್ನುವ ರೈತ ಅವರ ಬಳಿ ಬಂದ. ಏನ್ ಸೋಮಯ್ಯಮ್ಮವ, ಇಷ್ಟು ನಿರಾಶೆಯಿಂದ ಕೂತಿದ್ದೀರಾ? ಏನ್ ಮಾಡೋದು ವೆಂಕಟೇಶ, ಈ ವರ್ಷ ಕೂಡ ಬೆಳೆ ನಾಶ ಆಗ್ತಿದೆ. ಇನ್ನು ಬೆಳೆ ಬಗ್ಗೆ ಮಾತಾಡಕ್ಕೆ ಅವಶ್ಯಕತೆನೇ ಇಲ್ಲ. ಪ್ರತಿ ವರ್ಷ ಇದೆಲ್ಲ ನಮ್ಮ ಹಣೆ ಬರಹ. ಕಣ್ಣೀರ್ ಹಾಕದೇನೋ ಸುಲಭ, ಆದ್ರೆ ನಮ್ಮ ಬೆಳೆನ ನಾವು ಕಾಪಾಡ್ಕೊಳ್ಳಕ್ಕೆ ಸುಲಭವಾದ ಮಾರ್ಗ ಇದೆ. ಹಾಗೆ ಅಂತ ಹೇಳಿದ ತಕ್ಷಣ ಎಲ್ಲ ರೈತರು ವೆಂಕಟೇಶ್ವರನ ಬಳಿ ನೋಡಿದ್ರು. ವೆಂಕಟೇಶ, ಈ ಕೀಟಗಳನ್ನು ಇಲಿಗಳನ್ನು ನಾಶ ಮಾಡುವುದು ಸುಲಭದ ಕೆಲಸವಲ್ಲ. ಸರಿ ಸರಿ, ನೀವೇನು ಆಲೋಚನೆ ಮಾಡಬೇಡಿ, ನಾನು ಏನಾದ್ರೂ ಒಂದು ದಾರಿ ಹುಡುಕ್ತೀನಿ. ಹೀಗೆ ವೆಂಕಟೇಶಂ ರೈತರಿಗೆ ಧೈರ್ಯವನ್ನು ಹೇಳಿ ಅಲ್ಲಿಂದ ಅವನು ಹೊರಟು ಹೋದ. ಕೀಟಗಳು ನಾಶ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ಇರುವಾಗ ಅವನಿಗೆ ಅವನ ತಾತ ಹೇಳಿದ್ದು ನೆನಪಿಗೆ ಬಂತು. ಹೌದು, ತಾತ ಹೇಳಿದ್ರು, ಬೆಳೆಯಲ್ಲಿ ಕೀಟಗಳು ಬಂದ್ರೆ ಔಷಧಿಗೋಸ್ಕರ ಹಣ ಖರ್ಚು ಮಾಡಬೇಡ, ಔಷಧಿ ಪ್ರಕೃತಿಯಲ್ಲೇ ಇದೆ ಅಂತ. ಬೇವು, ಹಸುಗಳ ಸಗಣಿ ಇವುಗಳನ್ನ ಮಿಕ್ಸ್ ಮಾಡಿ ಚೆಲ್ಲಿದ್ರೆ ಕೀಟಗಳು ನಾಶ ಆಗುತ್ತಂತೆ. ಈ ಮಾತನ್ನು ರೈತರಿಗೆ ಹೇಳಿ ಅವರ ಬೆಳೆಯನ್ನು ಕಾಪಾಡಬೇಕು.
ಹಾಗೆ ಅಂತ ರೈತರ ಬಳಿ ಹೇಳಲು ಹೊರಟ. ಹೀಗೆ ಸ್ವಲ್ಪ ಸಮಯದಲ್ಲೇ ಊರಿನ ಪಂಚಾಯಿತಿ ಕಟ್ಟೆ ಬಳಿ ಬಂದ. ಎಲ್ಲರೂ ಕೇಳ್ಕೊಳ್ಳಿ, ನಮ್ಮ ಬೆಳೆಯಲ್ಲಿರುವ ಕೀಟನಾಶಗಳು ಹೋಗ್ಬೇಕು ಅಂದ್ರೆ ಹಳೆಯ ಕಾಲದ ಪದ್ಧತಿಯನ್ನು ನಾವು ಉಪಯೋಗ ಮಾಡಬೇಕು. ಅಂದ್ರೆ ನಮ್ಮ ತಾತ ಹೇಳಿರುವ ಹಾಗೆ ಬೇವಿನ ಹುಡಿ, ಸಗಣಿ ಇವುಗಳನ್ನು ಮಿಕ್ಸ್ ಮಾಡಿ ಬೆಳೆಗೆ ಎರಚಿದ್ರೆ ಹುಳಗಳು ನಾಶ ಆಗುತ್ತೆ. ಹಾಗೆ ಅಂತ ವೆಂಕಟೇಶಂ ಹೇಳಿದಾಗ ಊರಿನ ಜನರೆಲ್ಲ ನಗ್ತಾ ಇದ್ರು. ಅಯ್ಯೋ ವೆಂಕಟೇಶಂ, ಅದೆಲ್ಲ ಆವಾಗ ಸರಿಯಾಗ್ತಾ ಇತ್ತು, ಇವಾಗ ಅಲ್ಲ. ಅಯ್ಯೋ ಮಾವ, ರಾಸಾಯನಿಕ ವಸ್ತುಗಳನ್ನು ಚೆಲ್ಲಿ ಭೂಮಿನ ಯಾಕೆ ನಾಶ ಮಾಡಬೇಕು? ಈ ರೀತಿ ಪ್ರಕೃತಿಯಿಂದ ಸಿಗುವಂತ ವಸ್ತುಗಳನ್ನು ಉಪಯೋಗ ಮಾಡಿ ಬೆಳೆಯನ್ನು ಕಾಪಾಡಬಹುದು. ಹೀಗೆ ವೆಂಕಟೇಶ್ ಎಷ್ಟೇ ರೀತಿಯಲ್ಲಿ ಹೇಳಿದ್ರು ಊರಿನ ಜನ ನಂಬಲೇ ಇಲ್ಲ. ವೆಂಕಟೇಶ್ ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಅಲ್ಲಿಂದ ಹೊರಟೇ ಹೋದ. ಇವರು ನಾನು ಏನ್ ಹೇಳಿದ್ರು ನಂಬದಿಲ್ಲ, ಆದ್ರೆ ನಾನ್ ಮಾತ್ರ ನಮ್ಮ ತಾತ ಹೇಳಿದ ಹಾಗೆ ಹಳೆಯ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಹಾಗೆ ಅಂತ ಅವನ ಹೊಲದ ಕಡೆಗೆ ಹೋದ. ಸ್ವಲ್ಪ ಸಮಯದಲ್ಲೇ ವೆಂಕಟೇಶ್ ಅವನ ಹೊಲಕ್ಕೆ ಹೋಗಿ ಹಳೆಯ ಪದ್ಧತಿಯನ್ನು ಉಪಯೋಗಿಸೋಣ ಅಂತ ಯೋಚನೆ ಮಾಡಿದ. ಆವಾಗ್ಲೇ ಹೊಲದ ಬಳಿ ಬಂದಿರುವ ಅವನ ಹೆಂಡತಿ, ಇದು ಏನ್ರಿ ಬೇಡದ ಕೆಲಸ ಮಾಡ್ತಿದ್ದೀರಾ? ಇದೇನು ಬೇಡದ ಕೆಲಸವಲ್ಲ, ಇದು ಹಳೆಯ ಕಾಲದ ಪದ್ಧತಿ. ಇದರಿಂದ ಬೆಳೆನ ನಾವು ಕಾಪಾಡಬಹುದು. ಆದ್ರೆ ಊರಿನವರು ಇದನ್ನ ನಂಬೇಕಲ್ವಾ? ಯಾರು ನಂಬಿದ್ರು ನಂಬದಿದ್ರು ನಾನು ಇದನ್ನೇ ಉಪಯೋಗ ಮಾಡೋದು. ಹೀಗೆ ವೆಂಕಟೇಶ್ ಆ ಮದ್ದನ್ನು ತಯಾರಿಸಿ ಹೊಲಕ್ಕೆ ಚಿಮ್ಮಿಸಲಾರಂಭಿಸಿದ. ಅಯ್ಯಯ್ಯೋ, ಆ ವೆಂಕಟೇಶು ಏನೋ ಮಾಡ್ತಾ ಇದ್ದಾನೆ, ಅಲ್ಲಿ ನೋಡಪ್ಪ, ಏನೋ ಬೇವಿನ ಎಲೆ ಸಗಣಿಯನ್ನು ಉಪಯೋಗಿಸಿ ಏನೋ ಮಾಡ್ತಾ ಇದ್ದಾನೆ. ಇದೆಲ್ಲ ಹುಚ್ಚಿನ ಕೆಲಸ. ಈ ರೀತಿ ಮಾಡಿದ್ರೆ ಬೆಳೆನ ಕಾಪಾಡಕ್ಕಾಗುತ್ತಾ? ಅಷ್ಟೊಂದು ರಾಸಾಯನಿಕ ವಸ್ತುವನ್ನು ಉಪಯೋಗಿಸಿದ್ರೇನೆ ಗಿಡದಲ್ಲಿರುವ ಹುಳ ಹೋಗೋದಿಲ್ಲ. ಬೇವಿನ ಎಲೆ ಸಗಣಿಯನ್ನು ಹುಡಿ ಮಾಡಿ ಚೆಲ್ಲಿದ ತಕ್ಷಣ ಹುಳ ಹೋಗುತ್ತಾ? ಇದೆಲ್ಲ ಅವನ ಹುಚ್ಚಿಯು ಆಲೋಚನೆ. ಹೀಗೆ ಎಲ್ಲರೂ ಅವನನ್ನು ಕೇವಲವಾಗಿ ಮಾತಾಡಿದ್ರು. ಹೀಗೆ 2 ದಿನ ಕಳೆಯಿತು. ಹುಳಗಳು ನಿಧಾನವಾಗಿ ಮಾಯವಾಯಿತು. ಉಳಿದ ರೈತರ ಹೊಲ ಎಲ್ಲ ಅರಿಶಿನ ಬಣ್ಣದಲ್ಲಿದ್ರೆ ವೆಂಕಟೇಶನ ಹೊಲ ಮಾತ್ರ ಹಚ್ಚ ಹಸಿರಿನಿಂದ ಕೂಡಿತ್ತು. ಎಲ್ಲರೂ ಆಶ್ಚರ್ಯಪಟ್ಟು ನೋಡಿದ್ರು. ನೋಡು ಸಿದ್ದಯ್ಯ, ನಮ್ಮ ಹೊಲ ನಾಶ ಆಗ್ತಾ ಇದ್ರೆ ಆ ವೆಂಕಟೇಶನ ಹೊಲ ಮಾತ್ರ ಹೇಗೆ ಹಚ್ಚ ಹಸಿರಿನಿಂದ ಕೂಡಿದೆ? ಅವನ್ ಮಾತನ್ನ ನಾವು ಕೇಳದಿದ್ದೋ ಅಲ್ವಾ? ಅದೇ ನಾವು ಮಾಡಿದ ತಪ್ಪು. ಅವನ ತಾತನ ಮಾತನ್ನ ಅವನು ಕೇಳ್ದ, ಇವಾಗ ಅವನು ಗೆದ್ದು ಬಿಟ್ಟ. ಅವನ್ನ ನೋಡಿ ನಾವು ಕೇವಲವಾಗಿ ಮಾತಾಡ್ದೋ ನೆಗಾಡ್ದೋ. ಹೌದು ಸೋಮಯ್ಯನವ್ರೆ, ಸರಿ ಬನ್ನಿ, ನಾವು ಕೂಡ ವೆಂಕಟೇಶ್ವರನ ಬಳಿ ಹೋಗೋಣ. ಹಾಗೆ ಹೇಳಿ ವೆಂಕಟೇಶ್ವರನ ಬಳಿ ಹೋದ್ರು. ವೆಂಕಟೇಶ, ನಾವು ನಿನ್ನ ಕೇವಲವಾಗಿ ಮಾತಾಡ್ದು. ಇವಾಗ ನಿನ್ನ ಹೊಲವನ್ನು ನೋಡಿದ್ಮೇಲೆ ನಮಗೆ ಅರ್ಥವಾಯಿತು. ನಮಗೂ ಕೂಡ ಈ ಪದ್ಧತಿಯನ್ನು ಕಲಿಸಿಕೊಡ್ತೀಯಾ? ಸರಿ ಮಾವ, ಇದೆಲ್ಲ ನಮ್ಮೆಲ್ಲರ ಪದ್ಧತಿ. ನನಗೆ ಈ ವಿಚಾರವನ್ನು ನಮ್ಮ ತಾತ ಹೇಳ್ಕೊಟ್ರು. ಇದನ್ನು ನಿಮ್ಮ ಹೊಲದಲ್ಲೂ ಉಪಯೋಗ ಮಾಡೋಣ. ಅವಾಗ ನಿಮ್ಮ ಹೊಲ ಕೂಡ ಹಚ್ಚ ಹಸಿರಿನಿಂದ ಬದಲಾಗುತ್ತೆ. ಹಾಗೆ ಅಂತ ಹೇಳಿ ಅವರೆಲ್ಲರಿಗೂ ಅದೇ ರೀತಿ ಪದ್ಧತಿಯನ್ನು ಹೇಳಿಕೊಟ್ಟ. ಬೇವಿನ ಹುಡಿ ಸಗಣಿಯನ್ನು ಉಪಯೋಗಿಸಿ ಹೇಗೆ ತಯಾರಿಸುವುದು ಅಂತ ಹೇಳಿಕೊಟ್ಟ. ನೋಡಿದ್ರ ಅಣ್ಣಂದಿರೇ, ನೀವೆಲ್ಲರೂ ನಮ್ನ ಕೇವಲವಾಗಿ ಮಾತಾಡಿದ್ರಿ. ಆದ್ರೂ ನನ್ ಗಂಡ ಅವರ ಪ್ರಯತ್ನವನ್ನು ಹಿಂದೆ ಬಿಡಲಿಲ್ಲ. ನೀವು ಕೂಡ ಇದೇ ಪದ್ಧತಿಯನ್ನು ಉಪಯೋಗಿಸಿ. ನಾವು ಚೆನ್ನಾಗಿದ್ರೆ ತಾನೇ ಬೆಳೆ ಕೂಡ ಚೆನ್ನಾಗಿರೋದು. ಹಾಗೆ ಅಂತ ಹೇಳಿದ್ಲು. ಎಲ್ಲರೂ ವೆಂಕಟೇಶನ್ ಹೇಳಿದ ಹಳೆಯ ಪದ್ಧತಿಯನ್ನು ಉಪಯೋಗ ಮಾಡಿದ್ರು. ವೆಂಕಟೇಶ, ನಾಳೆಯಿಂದ ನಾನು ಕೂಡ ಆರಂಭಿಸ್ತೀನಿ. ನಾನು ಕೂಡ ಹೀಗೇನೆ ಮಾಡ್ತೀನಿ. ನನ್ನ ಹೆಂಡತಿಗೆ ಬಳೆ ತೆಗೆದುಕೊಳ್ಳಬಹುದು ಅಂತ ಇವಾಗ ನನಗೆ ನಂಬಿಕೆ ಬಂತು. ಹೀಗೆ ಊರಿನಲ್ಲಿರುವ ಉಳಿದ ರೈತರು ವೆಂಕಟೇಶಂ ಹೇಳಿದಂತಹ ಪದ್ಧತಿಯನ್ನು ಆರಂಭಿಸಿದ್ರು. ಹೀಗೆ ಆ ಊರಿನ ಹೊಲ ಹಚ್ಚ ಹಸಿರಿಗೆ ಬದಲಾಯಿತು. ಹುಳಗಳು ಕೂಡ ಮಾಯವಾಯಿತು. 1 ತಿಂಗಳ ನಂತರ ಅವರ ಬೆಳೆ ಮತ್ತೆ ಪುನಃ ಚೆನ್ನಾಗಿ ಬೆಳೆಯಲಾರಂಭಿಸಿತು. ರೈತರ ಕಣ್ಣಲ್ಲೆಲ್ಲ ಆನಂದ ಬಾಷ್ಪ ತುಂಬಿತ್ತು.